ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಪ್ಪಳ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು, ನಾವು ವರ್ಷಕ್ಕಾಗುವಷ್ಟು ಹಪ್ಪಳನ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡುವಂತಹ ವಿಧಾನವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಈಗ ಅಕ್ಕಿ ಹಿಟ್ಟಿನ ಹಪ್ಪಳ ಅಥವಾ ಅಕ್ಕಿ ಹಪ್ಪಳ ಮಾಡುವ ವಿಧಾನ, ಮತ್ತು ಇದನ್ನು ಸಂಡಿಗೆ ಅಂತ ಕೂಡ ಕರೀತಾರೆ. ಸೊ ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಎಲ್ಲ ಮಸಾಲೆ ರುಬ್ಬೋದಕ್ಕೆ ಅಂತ ತೊಗೊಂಡಿದ್ದೀನಿ. ಸೊ ಇದನ್ನು ಮಸಾಲ ಹಪ್ಪಳ ಅಂತ ಕರೆದ್ರೂ ಏನೂ ತಪ್ಪೇನಿಲ್ಲ. ಸೊ ನೋಡಿ, ಈಗ ಮೊದಲನೇದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನೋಡ್ತಾ ಇದ್ದೀರಲ್ಲ. ಹಾಗೆ ಶುಂಠಿ, ನಾನಿಲ್ಲಿ ಮಸಾಲಾನ ರುಬ್ಬೋದಕ್ಕೆ, ಇದು ಹಸಿ ಖಾರ ರುಬ್ಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಲ್ಕಾಗುವಷ್ಟು ಬೆಳ್ಳುಳ್ಳಿ. ಹಾಗೆ ಶುಂಠಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 10ರಿಂದ 15 ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಒಂದು 50 ಎಲೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ, ನೋಡಿ ಪುದೀನ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಪುದೀನ ಇಷ್ಟನ್ನ ನಾವು ರುಬ್ಬಬೇಕಾಗುತ್ತೆ. ಓಕೆ, ಅದಾದ ನಂತರ ಇವಾಗ ನಾನು ಸ್ವಲ್ಪ ಜೀರಿಗೆ, ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು. ನೋಡಿ, ನೀವು ಇದನ್ನು ಬಿಳಿ ಎಳ್ಳು ಉಪಯೋಗಿಸ್ತೀರಾ ಅಂದರೆ ಖಂಡಿತ ಉಪಯೋಗಿಸ್ಬೋದು. ನಾನು ಎಳ್ಳನ್ನು ಹಾಕ್ತಾ ಇಲ್ಲ. ಸೊ ಇಲ್ಲಿ ನಾನು ಸಬ್ಬಕ್ಕಿನ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಸಬ್ಬಕ್ಕಿ. ಸೊ ನೋಡ್ತಾ ಇದ್ದೀರಲ್ಲ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನ ಇಲ್ಲಿ ನಾನು ಮೆಜರ್ಮೆಂಟ್ ಪ್ರಕಾರ ನಾವು 1 ಲೋಟ ಅಕ್ಕಿ ಹಿಟ್ಟು ತಗೊಂಡ್ರೆ 2 ಲೋಟ ನೀರನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನಾವು ಎಷ್ಟಾದರೂ ಅಕ್ಕಿ ಹಿಟ್ಟು ತೊಗೊಳ್ಳಿ, ಅದರಲ್ಲಿ ಮೆಜರ್ಮೆಂಟ್ ಪ್ರಕಾರ ನೀವು ನೀರನ್ನು ಹಾಕ್ಕೊಳ್ಳಿ. ಓಕೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲು, ಎಣ್ಣೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ನೋಡಿ, ನಿಮಗೆ ವಿಡಿಯೋ ಕರೆಕ್ಟಾಗಿ ಕಾಣಲಿಲ್ಲ ಅಂತ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಸೊ ಎಷ್ಟೆಷ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ಮೊದಲನೇದಾಗಿ ನಾವು ಈಗ ಖಾರನ ರುಬ್ಕೊಳ್ಳೋಣ. ನಾವು ಹಸಿ ಖಾರ ಮಾಡ್ಕೋಬೇಕಲ್ಲ. ಸೊ ಇದಕ್ಕೆ ನಾನು ಮೊದಲನೇದಾಗಿ ಒಂದು ಜಾರ್ ತೊಗೊಂಡಿದ್ದೀನಿ. ಸೊ ಜಾರಿಗೆ ಇವಾಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತು ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಶುಂಠಿ. ನೋಡಿ, ಇಷ್ಟನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲಿಗೆ. ಸೊ ನೋಡಿ, ಇದಕ್ಕೆ ನಾನು ನೀರು ಹಾಕಿಲ್ಲ. ಫಸ್ಟಿಗೆ ನೀರು ಹಾಕೋದು ಬೇಡ, ಒಂದು ಸಲ ಗ್ರೈಂಡ್ ಮಾಡಿ ಅದಾದ ನಂತರ ನೀರು ಹಾಕ್ಕೊಳ್ಳೋಣ. ಓಕೆ, ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಸೊ ನೀರು ಹಾಕಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಅದು ಮಧ್ಯೆ ಮಧ್ಯೆ ಸಿಗಬಾರ್ದು. ಸೊ ಹಾಗಾಗಿ ತುಂಬ ನುಣ್ಣಗೆ ಕ್ರೀಮಿಯಾಗಿರಬೇಕು, ಅಷ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿರೋದು. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ಈಗ ಖಾರ ರೆಡಿಯಾಗಿದೆ. ಮೊದಲಿಗೆ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೊಳ್ಳಿ, ಮತ್ತು ಅಗಲ ಇರಬೇಕು ಬಾಯಿ ಅಂಥ ಪಾತ್ರೆನ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸ್ವಲ್ಪ ನೀರೀಗ ಕುದ್ದಿದೆ. ಸೊ ನೀರು ಕುದಿಯೋಕ್ಕೆ ಬಂದಾದ ನಂತರ ಇವಾಗ ನಾನು ಸಬ್ಬಕ್ಕಿನ ಹಾಕ್ಕೋತಾ ಇದ್ದೀನಿ ಮೊದಲಿಗೆ. ಸೊ ಜಾಸ್ತಿ ನೀರು ಹಾಕ್ಕೋಬೇಡಿ, 1 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸಾಕು. ಅದಾದ ನಂತರ ಈಗ ಸಬ್ಬಕ್ಕಿ ಹಾಕಿ ನಾನು ಬೇಯೋಕ್ಕೆ ಇಟ್ಟಿದ್ದೀನಿ. ಸೊ ಸಬ್ಬಕ್ಕಿ ಫಸ್ಟು ಬೇಯಬೇಕು ಚೆನ್ನಾಗಿ. ಸುಮಾರು ಒಂದು 10ರಿಂದ 15 ನಿಮಿಷ ನಾನು ಸಬ್ಬಕ್ಕಿನ ಬೇಯಿಸಿದ್ದೀನಿ. ನೋಡ್ತಾ ಇದ್ದೀರಲ್ಲ. ಯಾಕೆ ಅಂತಂದರೆ ನಾವು ಸಬ್ಬಕ್ಕಿ ಹಾಕಿದ ತಕ್ಷಣವೇ ನಾವು ಹಿಟ್ಟನ್ನ ಹಾಕ್ಬಿಟ್ರೆ ಸಬ್ಬಕ್ಕಿ ಬೇಯಲ್ಲ, ಹಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲಿಗೆ ನಾವು ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸಬೇಕು. ಪಾಯಸಕ್ಕೆ ಬೇಯಿಸ್ತೀವಲ್ಲ, ಸೊ ಆ ಥರ ಅದು ಫಸ್ಟೇ ಬೆಂದಿರಬೇಕು. ನೋಡಿ, ಇವಾಗ ನೀಟಾಗಿ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಚೆನ್ನಾಗಿ. ಓಕೆ, ಇವಾಗ ರುಬ್ಬಿರೋ ಅಂಥದ್ದು ಖಾರ ಇದೆಯಲ್ಲ, ಸೊ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕಿ, ನಾವು ಅಳತೆ ಪ್ರಕಾರ ನೀರು ಹಾಕಬೇಕಾದ್ರೆ ಅಳತೆ ನೋಡಿಕೊಂಡೇ ಹಾಕ್ಕೊಳ್ಳಿ. ನಾವು ಜಾರ್ ತೊಳೆದು ನೀರು ಹಾಕಬೇಕು ಅಂದರೂ ಅಳತೆ ನೋಡಿಕೊಂಡೇ ಹಾಕ್ಕೋಬೇಕು. ಸೊ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಇದಕ್ಕೆ ನಾವು ನೋಡಿ ಈ ಥರ ಅದು ಅಷ್ಟು ಗ್ರೀನಾಗಿ, ನೋಡಿ ನಾವು ಸೊಪ್ಪೆಲ್ಲ ಹಾಕಿ ರುಬ್ಬಿರೋದ್ರಿಂದ ಗ್ರೀನಿಯಾಗಿ ಬಂದಿದೆ ತುಂಬ. ಇವಾಗ ನಾನು ಜೀರಿಗೆನ ಹಾಕ್ಕೋತಾ ಇದ್ದೀನಿ.
ಜೀರಿಗೆ ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಹಾಕಿ ಒಂದು ಸಲ ಅದಾದ ನಂತರ ನಾವು ಹಿಟ್ಟನ್ನ ಹಾಕ್ತೀವಲ್ಲ, ಸೊ ಆವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಸಾಕ ಇನ್ನು ಬೇಕಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಅದಾದ ನಂತರ ನಾನು ಇವಾಗ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಸೊ ನೋಡಿ ಅಕ್ಕಿ ಹಿಟ್ಟನ್ನ ನಾನು ಹಾಕ್ಕೊಂಡು ಈಗ ಒಂದು 3 ಕಪ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ ಮೊದಲಿಗೆ. ನೋಡ್ತಾ ಇದ್ದೀರಲ್ಲ. ಸೊ ಈಗ ಚೆನ್ನಾಗಿ ಅದು ಆ ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾ ಇರಬೇಕು. ಆವಾಗ ನಾವು ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಜಾಸ್ತಿ ಗಟ್ಟಿನೂ ಮಾಡ್ಕೋಬೇಡಿ ಫ್ರೆಂಡ್ಸ್, ಹಾಗೆ ಜಾಸ್ತಿ ತೆಳುನೂ ಇರೋದು ಬೇಡ. ಹಪ್ಪಳ ಮಾಡೋದು ತುಂಬ ಏನು ದೊಡ್ಡ ಸಾಹಸ ಏನಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ಹಾಗೆ ಬಿಸಿಲೇ ಇರಬೇಕು ಅಂತ ಏನಿಲ್ಲ. ಮೊದಲಿಗೆ ನಾವು ಮನೆಯಲ್ಲಿ ಹಾಕ್ಕೊಳ್ಳೋದು. ಸೊ ಹಪ್ಪಳನ ಮನೆಯಲ್ಲೇ ಹಾಕಿ ಒಂದು ದಿನವೆಲ್ಲ ಮನೆಯಲ್ಲೇ ಒಂದು 24 hours ಮನೆಯಲ್ಲಿ ಚೆನ್ನಾಗಿ ಅದು ಒಣಗೋದಕ್ಕೆ ಬಿಡಬೇಕು. ಈಗ ನೋಡಿ ಹಿಟ್ಟನ್ನ ಚೆನ್ನಾಗಿ ಕಲಿಸಿದ್ದೀನಿ ನಾನು. ಎಷ್ಟು ಗಟ್ಟಿ ಇರಬೇಕು ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕೆಳಗೆ ತೆಗೆದಿಟ್ಕೊಂಡು ಚೆನ್ನಾಗಿ ಅದನ್ನು ಸೆಣೆದು ಅದಾದ ನಂತರ ಮತ್ತೆ ನಾನು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿ ಇವಾಗ ಉಂಡೆ ಕಟ್ಟಿ ನಾನು ದಪ್ಪ ದಪ್ಪ ಉಂಡೆ ಕಟ್ಕೊಂಡು ಈಗ ಒಂದು ಹಾಲ್ಟ್ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬೇಗ ತಣ್ಣಗಾಗಬಾರ್ದು. ಅದು ತಣ್ಣಗಾದರೆ ನಾವು ಲಟ್ಸೋಕ್ಕಾಗಲ್ಲ. ಸೊ ಹಪ್ಪಳ ಆವಾಗ ಚೆನ್ನಾಗಿ ಬರಲ್ಲ. ನೋಡಿ ಇವಾಗ ನಾನು ಆಯಿಲ್ ತೊಗೊಂಡಿದ್ದೀನಿ, ಅಡುಗೆ ಆಯಿಲ್ನ. ಸೊ ಇವಾಗ ಚೆನ್ನಾಗಿ ಇದನ್ನು ಮಿದಿಬೇಕು. ನೋಡಿ ಸಾಫ್ಟಾಗಿ ಮಿದಿಬೇಕು. ಒಂದೊಂದು ಉಂಡೆನೇ ತೆಗೆದು ಇಟ್ಕೊಂಡು ಈ ಥರ ಮಿದ್ದಿ ಉಂಡೆಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಸುಡ್ತಾ ಇರುತ್ತೆ, ಸುಡ್ತಾ ಇದ್ದಾಗಲೇ ಮಾಡಬೇಕು ಇದನ್ನೆಲ್ಲ. ಸೊ ಸ್ವಲ್ಪ ಆಯಿಲ್ನ ಅವಾಗವಾಗ ಕೈಗೆ ಹಚ್ಕೊಳ್ಳಿ. ಸೊ ಕೈಗೆ ಹಚ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು, ಚೆನ್ನಾಗಿ ಮಿದಿಬೇಕು. ಆವಾಗ ಸಾಫ್ಟಾಗಿ ಬರುತ್ತೆ. ಸೊ ನೋಡಿ ಆವಾಗ ನಿಮಗೆ ಎಷ್ಟು ಗಾತ್ರದ್ದು ಬೇಕು ಉಂಡೆ ನೋಡಿಕೊಂಡು ಅಳತೆ ಪ್ರಕಾರ ತೊಗೊಳ್ಳಿ. ಎಲ್ಲ ಒಂದೇ ಥರ ಬರುತ್ತೆ ಆವಾಗ. ನೋಡಿ ಮೊದಲಿಗೆ ಈಗ ನಾನು ಉಂಡೆಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಸಣ್ಣ ಸಣ್ಣ ಉಂಡೆಗಳು ಎಷ್ಟು ಬೇಕೋ ಅದನ್ನೆಲ್ಲ ಫಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಉಂಡೆ ಮಾಡಿ ಮೊದಲಿಗೆ ಇಟ್ಕೊಂಡಿದ್ದೀನಿ. ಒಂದು ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ಒಂದೊಂದು ಉಂಡೆ ಆದ ನಂತರ ಈಗ ಒಂದು ಉಂಡೆದು ಸಣ್ಣ ಉಂಡೆಗಳನ್ನು ಹಾಕಿ ಮಾಡಿಕೊಂಡು ಲಟ್ಸಿ ಅದಾದ ನಂತರ ಅದನ್ನು ಒಣಗಿಸ್ಬಿಟ್ಟು ಮತ್ತೆ ಬೇರೆ ಉಂಡೆನ ತಗೊಂಡು ಹಾಲ್ಟ್ ಬಾಕ್ಸಿಂದ ತೆಗೆದು ಮತ್ತೆ ಫ್ರೆಸ್ ಮಾಡ್ಕೊಳ್ಳಿ ಹಪ್ಪಳನ. ನಾನು ನೋಡಿ ಫ್ರೆಸ್ಸಿಂಗ್ ಇದೆ. ಸೊ ಫ್ರೆಸ್ಸಿಂಗ್ ಇರೋದ್ರಿಂದ ಈಗ ನಾನು ಎಣ್ಣೆ ಪೇಪರ್ ಕವರ್ ಇರುತ್ತಲ್ಲ, ಸೊ ಆ ಕವರಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದನ್ನು ಇವಾಗ ಪೇಪರ್ನ ಕ್ಲೋಸ್ ಮಾಡಿ ನಂತರ ಈಗ ಫ್ರೆಸ್ ಮಾಡೋದು. ಒಂದು ಸಲ ಜಸ್ಟ್ ಫ್ರೆಸ್ ಮಾಡಿದ್ರೆ ಸಾಕು. ನೋಡಿ ಇಷ್ಟೇ. ಓಕೆ, ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ ನೋಡಿ ಈ ಥರ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ದೊಡ್ಡದಾಗಿ ಬಂದಿದೆ. ಸೊ ದೊಡ್ಡದು ಬೇಕು ಅಂದರೆ ಉಂಡೆಗಳನ್ನು ನೀವು ದೊಡ್ಡದಾಗಿ ಮಾಡ್ಕೋಬೇಕು. ಇಲ್ಲ ನಿಮಗೆ ಜಾಸ್ತಿ ದೊಡ್ಡವು ಬೇಡ, ತುಂಬ ಚಿಕ್ಕದಾದರೆ ಖಂಡಿತವಾಗ್ಲೂ ನೀವು ಚಿಕ್ಕ ಉಂಡೆಗಳನ್ನೇ ಮಾಡ್ಕೊಳ್ಳಿ. ನೋಡಿ ನಾನು ಮನೆಯಲ್ಲೇ ರೂಮಲ್ಲಿ ಒಣ ಹಾಕಿದ್ದೀನಿ. ಸೊ 24 hours ನಾವು ಮನೆಯಲ್ಲೇ ಒಣ ಹಾಕಿ ನೆಕ್ಸ್ಟ್ ಡೇ ನಾವು ಬೆಳಿಗ್ಗೆ ಸ್ವಲ್ಪ ಬಿಸಿಲಿದ್ದಾಗ, ಬೆಳಗಿನ ಬಿಸಿಲು ಇರುತ್ತಲ್ಲ, ಸೊ ಆ ಬಿಸಿಲಿಗೆ ನಾವು ಹಾಕಬೇಕು. ಒಂದು 1 hour ಅಥವಾ ಒಂದು 2 hour ಹಾಕಿದ್ರೆ ಸಾಕು. ಯಾಕೆಂದರೆ ಜಾಸ್ತಿ ಬಿಸಿಲಿಗೆ ಹಾಕಿದ್ರೆ ಎಲ್ಲ ಬಿಟ್ಕೊಳ್ಳುತ್ತೆ, ಗೆರೆ ಥರ ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಹಾಕಿ ಅದಾದ ನಂತರ ನೀವು ಬಿಸಿಲಿಗೆ ದಿನ ಬೆಳಿಗ್ಗೆ ಒಂದು 3-4 ದಿನ ಹಾಕಿದ್ರೆ ಸಾಕು. ನಾವು ಮನೆಯಲ್ಲಿಯೇ ರೈಸ್ ಪಾಪಡ್ನ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಫೈನಲಾಗಿ ಅಕ್ಕಿ ಹಪ್ಪಳ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.